ನಮಸ್ಕಾರ. ಹರಿಭಕ್ತಿ ಸಾರದಲ್ಲಿ ಇವತ್ತು ಈ ಮುಕ್ತಕವನ್ನು ನೋಡೋಣ. ದೇವದೇವ ಜಗದ್ಭರಿತ ವಸುದೇವಸುತ ಜಗದೇಕನಾಥ ರಮಾ ವಿನೋದಿತ ಸಜ್ಜನಾನತ ನಿಖಿಳ ಗುಣಭರಿತ ಭಾವಜಾರಿಪ್ರಿಯ ನಿರಾಮಯ ರಾವಣಾಂತಕ ದೇವ ಅಸುರ ವಿರೋಧಿ ರಕ್ಷಿಸು ನಮ್ಮ ನನವರತ. ಇಲ್ಲಿ ದೇವದೇವ ದೇವರ ದೇವ ಅಂತ ಹೇಳ್ತಿದ್ದಾರೆ ಕನಕದಾಸರು. ದೇವ ಅನ್ನೋದು ದಿವ್ ಅನ್ನೋದ್ರಿಂದ ಬಂದಿದ್ದು. ದಿವ್ ಅಂದ್ರೆ ಬೆಳಕು ಅಂತ, ದ್ಯು ಅಂದ್ರು ಬೆಳಕು ಅಂತ. ಹಾಗೆ ಭಾ ಅಂದ್ರು ಬೆಳಕು ಅಂತ, ಪ್ರ ಅಂದ್ರು ಬೆಳಕು ಅಂತಾನೆ. ಹಲವಾರು ಬೆಳಕನ್ನ ಹೇಳುವಂತಹ ಪದಗಳಿದೆ. ಸೊ ಈ ದಿವ್ ಅನ್ನೋ ಪದದಿಂದನೇ ದಿವಾಕರ, ದೀವಟಿಗೆ, ದೇವ ಇವೆಲ್ಲ ದಿವ್ ಅನ್ನೋ ಪದದಿಂದನೇ ಬಂದಿದ್ದು. ದೇವರ ದೇವರ ದೇವತೆಗಳಿಗೂ ದೇವತೆ ಅಥವಾ ದೇವತೆಗಳಿಗೂ ದೇವರು ಅಂತ ಅಂದ್ರೆ, ಇನ್ನೊಂದು ಬೆಳಕಿಗೆ ಬೆಳಕಾದವನು ಅನ್ನೋ ಅರ್ಥವೂ ಇದೆ. ಭಗವಂತ ಬೆಳಕಿಗೆ ಬೆಳಕಾಗಿರುವವನು ಅಥವಾ ತಾನೇ ಅದರೊಳಗೆ ನಿಂತು ಬೆಳಕಾಗಿರುವವನು ಅನ್ನೋ ಅರ್ಥದಲ್ಲಿ ದೇವರ ದೇವ ಅಂತ ಅವನಿಗೆ ಕರೆಯಲಾಗತ್ತೆ. ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ. ಪುರಂದರದಾಸರು ತಮ್ಮೊಳಗೆ ಬೆಳಕನ್ನ ಕಂಡಾಗ ದೇವ ಬಂದ ನನ್ನ ಸ್ವಾಮಿ ಬಂದ, ದೇವರ ದೇವ ಶಿಖಾಮಣಿ ಬಂದನು, ಬೆಳಕಿಗೆ ಬೆಳಕನಾದ ಶಿಖೆ. ಇಲ್ಲಿ ನಾವು ಶಿಖಾಮಣಿ, ಇಲ್ಲಿ ಆ ಮಣಿ ಅಂತೆ ಹೊಳೆಯುತ್ತಿದೆ. ಇಲ್ಲಿ ಬ್ರಹ್ಮರಂಧ್ರದಲ್ಲಿ ಸಹಸ್ರಾರದಲ್ಲಿ ಭಗವಂತನ ಸಾಕ್ಷಾತ್ಕಾರವಾದಾಗ ಬೆಳಕಾಗಿರುತ್ತೆ. ಆ ಬೆಳಕು ನೋಡಿದಾಗ ದೇವರ ದೇವ ಶಿಖಾಮಣಿ ಬಂದಾನು ಅಂತ ದಾಸರು ಹೇಳ್ತಾರೆ. ಕೌಂತೆಯ ನೀರಿನಲ್ಲಿ ರಸ ನಾನು, ಸೂರ್ಯ ಚಂದ್ರರಲ್ಲಿ ಬೆಳಕು ನಾನು, ನಾನೇ ಎಲ್ಲ ವೇದಗಳಲ್ಲಿರುವ ಓಂಕಾರ, ಆಗಸದ ಗುಡುಗು ನಾನು, ಮನುಷ್ಯರಲ್ಲಿ ಪೌರುಷ ನಾನು. ಸೂರ್ಯ ಮತ್ತೆ ಚಂದ್ರರಿಗೆ ಬೆಳಕು ನಾನು, ನನ್ನಿಂದನೇ ಅವರಿಗೆ ಬೆಳಕು ಬಂದು ಅದು ನಮಗೆ ಬೆಳಕನ್ನು ನೀಡ್ತಿದೆ. ಸೂರ್ಯ ಚಂದ್ರರಿಗೆ ಬೆಳಕಾದವನು ಅಂತ. ಅದಕ್ಕೆ ಉಪನಿಷತ್ತು ಅವನ್ನ ಸೂರ್ಯ ಮತ್ತು ಚಂದ್ರರ ಬೆಳಕು ಭಗವಂತನ ಕೂದಲು ಅಂತ ಕರೆಯುತ್ತೆ. ಹಾಗೆ ಅವನು ಋಷಿಕೇಶ, ಸುಂದರವಾದ ಕೂದಲು ಉಳ್ಳವನು ಅಂತ. ಆ ಸುಂದರವಾದ ಕೂದಲು ಯಾವುದು ಅಂದರೆ ಸೂರ್ಯನ ಬೆಳಕು ಮತ್ತು ಚಂದ್ರನ ಬೆಳಕಂತೆ. ಹಾಗೆ ಅವನು ಬೆಳಕಿಗೆ ಬೆಳಕಾಗಿರುವವನು. ಅವನಿರುವುದಕ್ಕೆ ನಮಗೆ ಬೆಳಕು ಮೂಡ್ತಿದೆ. ಆದರೆ ಇದು ನಮಗೆ ಕಾಣುವಂತಹ ಬೆಳಕೇನಿದೆ, ಅದು ಕೋಟಿ ಸೂರ್ಯರು ಹಾಕಿದ್ರೂ ಅದಷ್ಟು ಪ್ರಭೆಗೆ ಸಮ ಅಲ್ವಂತೆ. ಅಷ್ಟು ಬೆಳಕಾಗಿದ್ದಾನೆ ಭಗವಂತ. ಹಾಗಾಗಿ ಆತ ದೇವರ ದೇವ. ಚಿನ್ಮಾತ್ರ ದೀಪನಾಗಿ ಆತನು ಚಿತ್ತದಲ್ಲಿಯೂ ಕುಳಿತು ಯಾವಾಗಲೂ ಬೆಳಗುತ್ತಿರುವನು. ಆತನ ಬೆಳಕಿನಿಂದ ಜಗತ್ರಯವೂ ಬೆಳಗುತ್ತಿರುವುದು. ಇಲ್ಲಿ ಚಿತ್ತ ಅಂತ ಬಂದಾಗ ಪ್ರತಿಯೊಬ್ಬನೂ ಇರುವಂತಹ ಚಿತ್ತ, ಎಲ್ಲರಲ್ಲೂ ಆತ ಇದ್ದಾನೆ. ಚಿನ್ಮಯನಾಗಿದ್ದಾನೆ, ಚಿತ್ತ ಆಗಿದ್ದಾನೆ. ಆತ ನಮ್ಮ ಚಿತ್ತದಲ್ಲಿ ಹೊಳೆಯುತ್ತಾನೆ. ಅವನು ಬೆಳಕಾಗಿ ನಮಗೆ ಯಾವಾಗ ನಾವು ಯೋಗ ಮಾರ್ಗದಲ್ಲಿ ನಡೀತೀವಿ, ಧಾರಣೆ, ಧ್ಯಾನ, ಸಮಾಧಿ ಅಂತ ಹೋಗ್ತೀವಿ, ಆಗ ನಮಗಲ್ಲಿ ಬೆಳಕಾಗಿ ನಮಗೆ ಅನುಭವಕ್ಕೆ ಬರ್ತಾನೆ. ಆದರೆ ಎಲ್ಲರಲ್ಲೂ ಅದು ಅನುಭವಕ್ಕೆ ಬರದೇ ಇರಲಿ, ಆತ ಎಲ್ಲರಲ್ಲೂ ಇದ್ದಾನೆ. ಹಾಗೆ ಅವನು ಬರೀ ಬೆಳಕು ಮಾತ್ರ ಅಲ್ಲ, ಆ ಬೆಳಕು ಎಲ್ಲರಲ್ಲೂ ಇದೆ. ಅಂತಹ ನಮ್ಮಲ್ಲೇ ಇರುವ ಬೆಳಕು ನಮ್ಮನ್ನು ರಕ್ಷಿಸಲಿ. ಅದಕ್ಕೆ ಅದನ್ನು ಗಾಯತ್ರಿ ಅಂದರೆ, ಯಾರು ಇದನ್ನು ಗಾಯನ ಮಾಡುತ್ತಾರೋ ಅವರನ್ನು ರಕ್ಷಿಸುವವಳು ರಕ್ಷಿಸುವುದು. ಹಾಗೆ ಅದು ಗಾಯತ್ರಿ ನೀಡುತ್ತೆ. ಸವಿತೃ ಮಂತ್ರ. ಸವಿತೃ ಮತ್ತೆ ಸವಿತೃ ಸೂರ್ಯ, ಆ ಸೂರ್ಯನ ಮಂತ್ರ ಅದು. ಅದಕ್ಕೆ ಗಾಯತ್ರಿ ಛಂದಸ್ಸಲ್ಲಿ ಅದು ರಚನೆ ಆಗಿರೋದು. ಅದು ಸೂರ್ಯನ ಮತ್ತೆ ಬೆಳಕಾಗತ್ತೆ. ಅವನು ಆ ಸೂರ್ಯನನ್ನ ಉಪಾಸನೆ ಮಾಡ್ತಾ ಸಂಧ್ಯಾ ಕಾಲಗಳಲ್ಲಿ ಧಿಯೋಯನ ಪ್ರಚೋದಯಾತ್, ಓ ಬೆಳಕೆ ನನ್ನೊಳಗಿನ ಬೆಳಕನ್ನು ಪ್ರಚೋದಿಸು. ಆ ಸೂರ್ಯನಿದ್ದಾನೆ, ಅವನು ಹೇಳ್ತಾ ಇದೀವಿ, ನೀನು ದೇವ, ನೀನು ದೇವನಿಗೆ ದೇವನಾದವನು. ಹೊರಗೆ ಕಾಣುವಂತಹ ಸೂರ್ಯ ಒಳಗೆ ಕಾಣುವ ಭಗವಂತನನ್ನ ಪ್ರಚೋದಿಸಲಿ. ಅದು ನನಗೆ ಪ್ರತೀಕವಾಗಿದೆ. ಆ ಈ ದೇವನಿಗೂ ದೇವನಾದವನು ನನ್ನಲ್ಲೇ ಇದ್ದಾನೆ, ಅವನನ್ನು ಪ್ರಚೋದಿಸಲಿ ಅಂತ ಗಾಯತ್ರಿಯಲ್ಲಿ ನಾವು ಕೇಳ್ಕೊಳ್ತೀವಿ, ಸವಿತೃ ಮಂತ್ರದಲ್ಲಿ. ಹಾಗೆ ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ, ಎಲ್ಲರಲ್ಲೂ ಬೆಳಕಾಗಿರುವಂಥವನು ಎಲ್ಲರಲ್ಲೂ ಇದ್ದಾನೆ. ಅವನು ನಮಗೆ ಅಜ್ಞಾನವಿನ ಕತ್ತಲೆಯನ್ನು ಹೋಗಲಾಡಿಸೋದಕ್ಕೆ ಜ್ಞಾನದ ಬೆಳಕಾಗಿ ಬಂದು ನಮ್ಮನ್ನ ಅಜ್ಞಾನದಿಂದ, ಹುಟ್ಟು ಸಾವಿನಿಂದ ನಮ್ಮ ರಕ್ಷಿಸಲಿ ಅಂತ ಕನಕದಾಸರು ದೇವರ ದೇವ ಅಂತ ಇಲ್ಲಿ ಪದ ಬಳಸ್ತಾರೆ. ಜಗದ್ಭರಿತ, ಜಗತ್ತನ್ನೇ ಧರಿಸಿರುವವನು, ಜಗತ್ತಿನ ಒಳಗಿದ್ದು ಜಗತ್ತನ್ನು ಹೊತ್ತಿರುವವನು. ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ವಿಶ್ವಂ ವಿಷ್ಣು ಅಂತ ಶುರು ಆಗುತ್ತೆ. ಆತ ವಿಶ್ವವನ್ನ ಸೃಷ್ಟಿಸೋಕೆ ಕಾರಣನಾಗಿದ್ದಾನೆ, ಆತನೇ ಸೃಷ್ಟಿಸಿದ್ದಾನೆ, ಸೃಷ್ಟಿಸಿ ಅದರ ಒಳಗೆ ಹೊಕ್ಕಿದ್ದಾನೆ. ಹಾಗಾಗಿ ಅವನು ಒಳಗೆ ಹೊಕ್ಕು ಅದನ್ನು ಧರಿಸಿದ್ದಾನೆ, ಮತ್ತೆ ಜಗತ್ತು ಪೂರ್ತಿ ಅವನೇ ತುಂಬಿದ್ದಾನೆ. ಯಾಕೆಂದ್ರೆ ಆತ ವಿಷ್ಣು. ಅವನು ವಿಶ್ವವನ್ನ ಸೃಷ್ಟಿ ಮಾಡಿ ಅದರ ಒಳಗೆ ಹೊಕ್ಕಿರುವುದರಿಂದ ಜಗತ್ತೆಲ್ಲ ತುಂಬಿದ್ದಾನೆ. ಈಶಾವಾಸ್ಯಮಿದಂ ಸರ್ವಂ ಅಂದಂಗೆ. ಅದಕ್ಕೆ ದಾಸರು, ನೀ ಮಾಯೆಯೊಳಗು ಮಾಯೆ ನಿನ್ನೊಳಗು, ಅದು ನೀನೇ ಸೃಷ್ಟಿ ಮಾಡಿದ್ಯಾ, ಅದ್ರ ಹೊರತಾಗೂ ಇದೆಯಾ ಮತ್ತು ಅದರ ಒಳಗೂ ಇದೆಯಾ ಅಂತ ಹೇಳ್ತಾರೆ. ಇದು ನಮ್ಮ ಅಹಂಕಾರಕ್ಕೆ ಪೆಟ್ಟು ಕೊಡುವಂಥ ಹೆಸರು. ನಾವೇ ಎಲ್ಲ ಧರಿಸಿದೀವಿ ಅನ್ಕೋತೀವಿ. ನಾನೇ ಎಲ್ಲ ಕಡೆ ಇದ್ದೀನಿ, ನಾನೇ
ಗ್ರೇಟು ಅಂತ ನಾವು ಓ ಜಂಬ ಕೊಚ್ಕೊತಿರ್ತೀವಿ. ನನ್ನ ಮನೇಲಿ ನಾನೇ ಎಲ್ಲದಕ್ಕೂ ಒಡೆಯ ಅನ್ನೋ ಹಾಗೆ ಆಡ್ತಿರ್ತೀವಿ. ಎಲ್ಲ ಜವಾಬ್ದಾರಿ ನಾನೇ ಹೊತ್ಕೊಂಡಿದ್ದೀನಿ ಅಂತ ಆಡ್ತಿರ್ತೀವಿ. ಆದರೆ ಎಲ್ಲರನ್ನೂ ಹೊತ್ತುಕೊಂಡವನು ಅವನೊಬ್ಬ ಇದ್ದಾನೆ. ನಾನು ಹೊತ್ತುಕೊಂಡಿದ್ದೀನಿ ಅಂತ ಅನ್ನೋದಾದ್ರೆ, ನನ್ನೊಳಗೂ ನಿಂತು ಅದನ್ನ ಅವನು ಹೊತ್ತುಕೊಂಡಿದ್ದಾನೆ. ಹಾಗಾಗಿ ಇಲ್ಲಿ ಎಲ್ಲ ಜವಾಬ್ದಾರಿ ನನ್ನ ತಲೆ ಮೇಲೆ ಬಿದ್ದಿದೆ. ನಾನೇ ಎಲ್ಲ ಮಾಡಬೇಕು ಅಂತ ಹೋಗೋದ್ರಲ್ಲಿ ಅರ್ಥ ಇಲ್ಲ. ಎಲ್ಲವನ್ನೂ ಕೊನೆಗೆ ಧರಿಸಿರುವವನು ಅವನಾದ್ದರಿಂದ, ನಾನೇ ಹೊತ್ತುಕೊಂಡಿದ್ದೀನಿ ಅನ್ನೋ ಭಾವ ನನ್ನಲ್ಲಿದೆಯಲ್ಲ, ಅದನ್ನ ಕಳಚಿಸೋದಕ್ಕೆ ಎಲ್ಲವನ್ನೂ ಹೊತ್ತುಕೊಂಡಿರುವವನು ಸಹಾಯ ಮಾಡಲಿ ಅಂತ ಇಲ್ಲಿ ಕನಕದಾಸರು ತುಂಬಾ ಅಹ್, ಹೆಸರುಗಳನ್ನ ತಗೊಳ್ಳುವಾಗ ನಾವು ಅದನ್ನು ಪಠನ ಮಾಡುವಾಗ ಹರಿಭಕ್ತಿ ಸಾರವನ್ನ, ಆ ಹೆಸರಿನ ಅರ್ಥ ಅನುಸಂಧಾನ ಆದಾಗ ನಮಗೆ ಗೊತ್ತಿದೆ ನಮ್ಮಲ್ಲಿ ಅಹಂಕಾರ, ಮಮಕಾರ, ಅರಿಷಡ್ ವರ್ಗಗಳು ಕಡಿಮೆ ಆಗ್ತಾ ಹೋಗುತ್ತೆ. ಆಗ ನಮ್ಮನ್ನ ಅಜ್ಞಾನದಿಂದ, ಸಂಸಾರ ಎನ್ನುವ ಭವಬಂಧನಗಳಿಂದ ನಮ್ಮನ್ನ ಕಾಪಾಡೋದಕ್ಕೆ ಭಗವಂತ ಸುಲಭ ಆಗತ್ತೆ. ನಾವು ಅದನ್ನ ಅರ್ಥ ತಿಳಿದೆ ಸುಮ್ಮನೆ ಅದನ್ನ ಪಠನ ಮಾಡ್ತಿದ್ದು, ದಿನನಿತ್ಯದಲ್ಲಿ ನಾವು ಅದೇ ಅಜ್ಞಾನ, ಅಹಂಕಾರಗಳಲ್ಲಿ ಮುಳುಗಿದ್ರೆ ಆಗ ಭಗವಂತ ಬಂದು ಕಾಪಾಡೋದಕ್ಕಾಗಲ್ಲ. ಹಾಗಾಗಿ ಇದರ ಹೆಸರುಗಳು ಮತ್ತು ಅರ್ಥವನ್ನು ತಿಳಿದು, ಅರ್ಥವನ್ನು ಅನುಸಂಧಾನ ಮಾಡಿದಾಗ ನಮ್ಮಲ್ಲಿ ಒಂದು ಪರಿವರ್ತನೆ ಮೂಡ್ತಾ ಹೋಗುತ್ತೆ. ಆ ಪರಿವರ್ತನೆ ಯಾವಾಗ ಮೂಡ್ತಾ ಹೋಗುತ್ತೆ, ಆಗ ಭಗವಂತ ನಮ್ಮನ್ನ ಕಾಪಾಡೋದಕ್ಕೆ ಸುಲಭ ಆಗುತ್ತೆ. ವಸುದೇವ ಸುತ ಅಂದ್ರೆ ವಸುದೇವನ ಮಗ. ಜಗತ್ತೆಲ್ಲ ತುಂಬಿದಾನೆ. ಆದರೂ ಕೂಡ ಆತ ಜಗತ್ತಲ್ಲಿ ತುಂಬಿ ಎಲ್ಲವನ್ನೂ ಧರಿಸಿದ್ದಾನೆ. ಅಷ್ಟೇ ಅಲ್ಲದೆ ಅವನು ಮಗನಾಗಿ ಬಂದು ಕೂಡ ಕಂಸನನ್ನ ವಧೆ ಮಾಡೋದಂತೆ, ಮತ್ತೊಂದೆಲ್ಲ ಅಸುರರನ್ನ ವಧೆ ಮಾಡೋದು ಎಲ್ಲ ಮಾಡಿ ಮಗನಂತೆ ನಿಂತು ಕೂಡ ಎಲ್ಲರನ್ನೂ ಕಾಪಾಡಿದ್ದಾನೆ. ಹಾಗಾಗಿ ಅವನು ವಸುದೇವ ಸುತ. ಅವನ್ನ ಭಗವಂತ ಎಲ್ಲರಲ್ಲೂ ಇದ್ದಾನೆ ಅಂತ ಅಂದ ತಕ್ಷಣ ಘನವಾಗಿ ಅವನ್ನ ಕಲ್ಪಿಸ್ಕೊಳ್ಳೋಕೆ ಹೋಗ್ಬಿಟ್ರೆ, ಇಲ್ಲಪ್ಪ ಅವನು ಮಗನಾಗೂ ಬರ್ತಾನೆ. ಅವನು ಅಷ್ಟು ಹತ್ತಿರದಲ್ಲೂ ಇದ್ದಾನೆ. ಅಷ್ಟೇ ಪ್ರೀತಿ ವಾತ್ಸಲ್ಯದ ಒಂದು ಸಂಬಂಧವನ್ನು ನಮ್ಮ ಜೊತೆ ಇಟ್ಕೊಂಡು ಕೂಡ ನಮ್ಮನ್ನ ಕಾಪಾಡುತ್ತಾನೆ ಅಂತ ನಮಗವನ್ನ ಪರ್ಸನಲ್ ಲೆವೆಲ್‌ಗೆ ತಂದು ಕೊಡ್ತಾರೆ ಕನಕದಾಸರು. ಹಾಗೆ ಜಗದೇಕನಾಥ ಅಂದ್ರೆ ಇಡೀ ಜಗತ್ತಿಗೆ ಒಬ್ಬನೇ ಒಡೆಯ. ತುಂಬಾ ಚೆನ್ನಾಗಿದೆ. ಇಡೀ ಜಗತ್ತಿಗೆ ಒಬ್ಬನೇ ಒಡೆಯ ಅನ್ನೋದನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ನಮ್ದು ನಾವು ಎಲ್ಲದು ಒಂದು ಕಾರು, ಒಂದು ಮನೆನೋ ಮತ್ತೊಂದು ತಗೊಂಡ್ಬಿಟ್ಟು ನಾನೇ ಅದರ ಒಡೆಯ ಅಂತ ನಾವು ಬೀಗ್ತಾ ಇರ್ತೀವಿ. ಆದ್ರೆ ಇಡೀ ಜಗತ್ತಿಗೆ ಆತನೇ ಒಡೆಯ ಅಂದಾಗ ಈವರಾರ್ ಕೊಳುವರಾರ್ ಎಲ್ಲರೂ ಒಂದಾಗಿರಲು ನೈವೇದ್ಯ ಭಾಗಿನಿ ಮಂಕುತಿಮ್ಮ ಆಗ್ಬಿಡುತ್ತೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂತ ಜಗತ್ಯಾನ್ ಜಗತ್ ಅಂತ ಈಶೋಪನಿಷತ್ತು ಹೇಳುತ್ತೆ. ಇಡೀ ಎಲ್ಲ ಕಡೆ ಅವನೇ ಆವರಿಸಿದ್ದಾನೆ. ಇವೆಲ್ಲವೂ ಅವನದೇ. ಹಾಗಾಗಿ ಆತನೇ ಒಡೆಯ. ಆತನೇ ಒಡೆಯ ಅಂದಾಗ ನನ್ನ ಒಡೆತನದ ಬಗ್ಗೆ ಅಹಂಕಾರ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಎಲ್ಲದಕ್ಕೂ ಅವನೇ ಒಡೆಯನಾದ್ದರಿಂದ, ನಮ್ಮ ಒಡೆತನವನ್ನ ಕಾಪಾಡೋದಕ್ಕೂ ಅವನೇ ಬರೋದ್ರಿಂದ, ನಾವು ನನ್ನದು ಅನ್ನೋದಿದ್ರೆ ಅದನ್ನ ಕಾಪಾಡೋದಕ್ಕೂ ಅವನೇ ಬೇಕು. ಅವನು ಜಗದೇಕನಾಥ. ಇದನ್ನ ಕಬೀರದಾಸರು ಅವನೊಬ್ಬನೇ ಅವನೆನ್ನವನು ಇನ್ನೊಬ್ಬನೆಲ್ಲೂ ಇಲ್ಲ. ಇನ್ನೊಬ್ಬನಿಹನೆಂಬವನು ಕಬೀರ ನಮ್ಮ ಕುಲದವನಲ್ಲ. ಜಗದೇಕ ಒಡೆಯ ಅಂದ್ರೆ ಜಗಕ್ಕೆ ಒಬ್ಬನೇ ಒಡೆಯ. ಅವನ ಹೊರತಾಗಿ ಇನ್ಯಾರೂ ಇಲ್ಲ. ಹಾಗೆ ಅದನ್ನ ಮೊದಲು ಸ್ವೀಕರಿಸಬೇಕು ಅಂತ ಕಬೀರದಾಸರು ಹೇಳ್ತಾರೆ. ಯಾವಾಗ ನಮಗೆ ಈ ರೀತಿಯ ಅವನೇ ಒಡೆಯ ಅನ್ನೋದು ಬರುತ್ತೆ, ನಮಗೆ ಆಗ ಒಂದು ಅಹ್, ಅಹಂಕಾರ ಕಡಿಮೆ ಆಗತ್ತೆ. ನಾನು ಅನ್ನೋ ಹಮ್ಮು ಕಡಿಮೆ ಆಗತ್ತೆ. ಆಗ ನಮ್ಮಲ್ಲಿ ತಾನಾಗೆ ಶರಣಾಗತಿ ಮೂಡುತ್ತೆ. ಯಾವಾಗ ಅವನೇ ಒಡೆಯ ಅನ್ನೋದು ಅರ್ಥ ಆಗತ್ತೆ, ಆ ಶರಣಾಗತಿ ಮೂಡಿದಾಗ ದಾಸರ ಥರ ಹಾಡೋದಕ್ಕೆ ಸುಲಭ ಆಗತ್ತೆ. ದಾಸರು ಹೀಗೆ ಹೇಳ್ತಾರೆ, ದಾಸ ದಾಸರ ಮನೆಯ ದಾಸಾನು ದಾಸ ನಾನು. ಶ್ರೀಶ ಶ್ರೀರಂಗ ನಿಮ್ಮ ಮನೆಯ ದಾಸ. ಶಂಕು ದಾಸರ ಮನೆಯ ಮಂಕು ದಾಸನು ನಾನಯ್ಯ. ಮಂಕು ದಾಸನು ನಾನು ಮರುಳದಾಸ. ಸಂಕೀರ್ತನೆಯ ಮಾಡಿ ನೆನೆವ ಭಕ್ತರ ಮನೆಯ ಬಿಂಕದ ಬಾಗಿಲ ಕಾಯುವ ಬಡವ ದಾಸ ನಾನು. ಇಷ್ಟು ಮಟ್ಟಿಗೆ ಅಂತ ದಾಸರೇ ನಾನು ದಾಸನಯ್ಯ. ಎಂಥ ಮನೆಗೂ ನಾನು ದಾಸ ಅಂತ ಹೇಳ್ಕೊಳಕ್ಕೆ ಯಾಕೆ ಸಾಧ್ಯ ಅಂದರೆ, ಅವ್ರಿಗೆ ಗೊತ್ತು ಜಗತ್ತಿಗೆ ಒಬ್ಬನೇ ಒಡೆಯ. ನಾವು ಯಾರೂ ಒಡೆಯರಲ್ಲ. ನಾವೆಲ್ಲರೂ ಅವನ ದಾಸರು ಅನ್ನೋ ಅರಿವು ಬಂದಿದ್ದಕ್ಕೆ ಇಂತಹ ಉದ್ಗಾರ ಬರೋಕ್ಕೆ ಸಾಧ್ಯ. ಈ ಭರತ ಮತ್ತೆ ಬಾಹುಬಲಿ ಕಥೆನಲ್ಲಿ ಏನಾಗತ್ತೆ, ಭರತ ಎಲ್ಲ ಕಡೆಯನ್ನು ಹೋಗಿ ಗೆದ್ಕೊಂಡು ಬಂದಿರ್ತಾನಂತೆ. ಆಗ ಮಂತ್ರಿಗಳು ಬಂದು ತನ್ನ ಅಹಂಕಾರದಲ್ಲಿ ಹೇಳ್ತಾನಂತೆ, ಎಲ್ಲ ಕಡೆ ಅಂಗ, ವಂಗ, ಕಳಿಂಗ, ಕಾಂಬೋಜ, ಕರ್ನಾಟಕ, ಹೇವಳ ಎಲ್ಲ ಕಡೆ ಕೇರಳ ಏನೇನೆಲ್ಲ ಗೆದ್ಕೊಂಡ್ಬಂದಿದ್ದೀನಿ, ಅದೆಲ್ಲ ಗೆದ್ಕೊಂಡ್ಬಂದಿದ್ದನ್ನ ನಾನು ಆ ವಿಜಯವನ್ನ ನೀನು ಶಾಸನವನ್ನಾಗಿ ಕೆತ್ತಿಸ್ಬೇಕು ಅಂತ ಹೇಳ್ತಾರೆ ಮಂತ್ರಿಗೆ. ಆಗ ಮಂತ್ರಿ ಕೇಳ್ತಾನೆ, ಅಲ್ಲ ನಾನು ಎಲ್ಲಿ ಕೆತ್ತಿಸೋದು? ಜಾಗನೇ ಇಲ್ವಲ್ಲ ಅಂತಾನೆ. ಯಾಕೆ ಅಂತಾನೆ, ನೋಡಿ ಎದುರುಗಡೆ ದೊಡ್ಡ ಬೆಟ್ಟ ಇದೆಯಲ್ಲ, ಅಲ್ಲೆಲ್ಲಾ ಕಲ್ಲುಗಳ ಮೇಲೂ ನಿಮ್ಗಿಂತ ಮುಂಚೆ ಬಂದು ತುಂಬಾ ಜನ ಗೆದ್ದಿದ್ದಾರೆ. ಅದನ್ನೆಲ್ಲ ಬರೆದು ಹೋಗ್ಬಿಟ್ಟಿದ್ದಾರೆ, ಶಾಸನ ಕೆತ್ತಿಸಿ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ನಿನ್ ಜಾಗವೇ ಇಲ್ಲ ಅಂತಂತಾನಂತೆ. ಹೌದಾ, ಜಾಗನೇ ಇಲ್ವಾ? ಸರಿ, ಯಾವುದೋ ಒಂದು ಶಾಸನ ಅಳಿಸು, ಅದ್ರ ಮತ್ತೆ ಕೆತ್ತು ಅಂತ ಭರತ ಹೇಳ್ತಾನಂತೆ. ನಮಗೆ ಅಲ್ಲಿ ಮಂತ್ರಿಯಾಗಿ ನಿಂತವನು ಹೇಳ್ತಾನೆ, "ನೀನೇನು ಹೊಸದಲ್ಲಪ್ಪ ನೀ ಗೆದ್ದಿರೋದು. ನಿಂತ ತುಂಬಾ ಜನ ಬಂದ್ರು, ಗೆದ್ರು. ಆದ್ರೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಟ್ಟಿದ್ದಾರೆ. ಯಾರೂ ಮಾಡದಂಥ ದೊಡ್ಡ ಸಾಹಸ ನೀನೇನು ಮಾಡಿಲ್ಲ" ಅಂತ ಹೇಳಿದ್ರು ಕೂಡ ಕೊನೆಗೆ ಅದು ಅಳಿಸ್ಬಿಟ್ಟು ತನ್ನದನ್ನ ಕೆತ್ತು ಅಂತ ಭರತ ಹೇಳಿದನಂತೆ. ಇದು ನಮ್ಮ ಜೀವನದಲ್ಲೂ ಅದೇ ಆಗ್ತಿರುತ್ತೆ. ಎಲ್ರೂ ಮಾಡಿದ್ರೆ ನಾವು ಮಾಡ್ತಿರ್ತೀವಿ. ಆದ್ರೆ ಯಾರೂ ಮಾಡದಿರೋದನ್ನಾಗೆ ನಾವು ಬೀಗ್ತಾ ಹೋಗ್ತಿರ್ತೀವಿ. ಯಾ ಇ ಇ ಇಂಥ ಭಾವನೆಗಳು ನಮ್ಮಲ್ಲಿ ಹೋಗಬೇಕು ಅಂತಂದ್ರೆ ಎಲ್ಲದಕ್ಕೂ ಆತನೇ ಒಡೆಯ.
ನನಗೂ ಆತನೇ ಒಡೆಯ, ನನ್ನ ಅಂತಸ್ತಿಗೂ ಆತನೇ ಒಡೆಯ, ನನ್ನ ಜ್ಞಾನಕ್ಕೂ ಆತನೇ ಒಡೆಯ, ನನ್ನ ಅಜ್ಞಾನಕ್ಕೂ ಆತನೇ ಒಡೆಯ ಅಂತ ಎಲ್ಲವನ್ನೂ ಅವನೇ ಒಡೆಯ ಅಂತ ಸ್ವೀಕರಿಸಿದಾಗ ಆ ಸಮರ್ಪಣಾ ಭಾವ ಬರುತ್ತೆ. ಆ ಸಮರ್ಪಣಾ ಭಾವ ಬಂದಾಗ ಆ ಒಡೆತನ ಅವನದ್ದೇ ಆದ ಅವನು ನಮ್ಮನ್ನ ರಕ್ಷಿಸೋದಕ್ಕೆ ಸುಲಭ ಆಗುತ್ತೆ. ರಮಾ ವಿನೋದಿತ. ರಮ ಅಂದರೆ ಲಕ್ಷ್ಮಿ. ರಮಯತಿಯಾದ್ದರಿಂದ ರಮ ಅಂದರೆ ಸಂತೋಷವನ್ನು ನೀಡುವವಳು. ಸಂತೋಷವನ್ನು ನೀಡುವವಳ ಜೊತೆಗಿದ್ದು ಸಂತೋಷ ಪಡುತ್ತಿರುವವನು ರಮಾ ವಿನೋದಿತ. ಲಕ್ಷ್ಮಿ ಅಂದ್ರೆ ಯಾರು ಸಂತೋಷವನ್ನ ನೀಡ್ತಾ ಇದ್ದಾಳೋ ಆಕೆಯ ಜೊತೆಗಿದ್ದು ಸಂತೋಷವನ್ನ ಪಡುತ್ತಿರುವವನು ಅಂತ ಹೆಸರು ರಮಾ ವಿನೋದಿತ. ಈ ಹೆಸರು ನಮ್ಮನ್ನ ಹೇಗೆ ಕಾಪಾಡುತ್ತೆ, ಈ ಗುಣ ನಮ್ಮನ್ನ ಹೇಗೆ ಕಾಪಾಡುತ್ತೆ, ಅದಕ್ಕೆ ಯಾಕೆ ಈ ಗುಣದ ಭಗವಂತ ನೆನಪಿಸ್ಕೋಬೇಕಿತ್ತು ಅಂತ ಸ್ವಲ್ಪ ವಿಚಾರ ಮಾಡಿ ನೋಡ್ಬೇಕು. ನಾವು ಸಾಮಾನ್ಯ ಯಾರು ಸಂತೋಷವಾಗಿರ್ತಾರೋ ಅವರ ಸಂಪರ್ಕದಲ್ಲಿ ಇರಕ್ಕೆ ಇಷ್ಟಪಡ್ತೀವಿ. ಆ ಸಂತೋಷ ನಮಗೂ ಸಂತೋಷವನ್ನು ನೀಡುತ್ತೆ ಅಂತ. ಹಾಗಾಗಿ ಯಾವಾಗ ಆತ ಸಂತೋಷವಾಗಿದ್ದಾನೆ ಅಂತ ಗೊತ್ತಾಗತ್ತೆ, ಅವನನ್ನ ನಮ್ಮ ರಕ್ಷಿಸೋನ್ ಕೇಳಿದಾಗ ನಮ್ಮ ಸುಖ ದುಃಖಗಳನ್ನ ದಾಟಿ ಸಂತೋಷದಲ್ಲಿ ರಕ್ಷಿಸಲಿ, ನಮಗೆ ನಮ್ಮ ಸಂತೋಷವನ್ನ ಕಾಪಾಡಲಿ ಅಂತ ಕೇಳ್ತಾ ಇದ್ರು. ಇಲ್ಲಿ ಸಂತೋಷ ಯಾಕಷ್ಟು ಮುಖ್ಯ? ಇಲ್ಲಿ ಸಂತೋಷ ಅಂದ್ರೆ ಬದುಕಿಗಲ್ವಾ ಸಂಬಂಧ? ಇದು ಅಧ್ಯಾತ್ಮಕ್ಕೂ ಅದಕ್ಕೆ ಏನ್ ಸಂಬಂಧ ಅಂತ ಯೋಚನೆ ಮಾಡ್ಬೋದು. ನಾನು ಯಾವಾಗ್ಲೂ ಅದೇ ಹೇಳ್ತಿರ್ತೀನಿ. ಬದುಕು ಬೇರೆ ಅಲ್ಲ, ಅಧ್ಯಾತ್ಮ ಬೇರೆ ಅಲ್ಲ. ಹಾಗೆ 2 ಕಡೆಯೂ ಬೇಕಾಗಿರೋದು ಸಂತೋಷ. ಅದು ಯಾಕೆ ಅಂತಂದ್ರೆ ಮೋಕ್ಷ ದ್ವಾರದಲ್ಲಿ 4 ದ್ವಾರ ಪಾಲಕರಿರುವರು. ಶಮ, ವಿಚಾರ, ಸಂತೋಷ, ಸಾಧು ಸಂಗಮ. ಹೇಗೆ ನಾವು 4 ಅಂತ ಬಂದ ತಕ್ಷಣ ಸಾಧನ ಚತುಷ್ಟಯ ಅಂತೀವಿ. ವಿವೇಕ, ವೈರಾಗ್ಯ, ಷಟ್ ಸಂಪತ್ತು, ಮುಮುಕ್ಷತ್ವ. ಹಾಗೆ ಈ 4 ಇರಬೇಕು. ಶಮ, ವಿಚಾರ, ಸಂತೋಷ ಮತ್ತೆ ಸಾಧು ಸಂಗಮ ಇರಬೇಕು. ಸತ್ಸಂಗ ಇರಬೇಕು. ಈ 4 ನಿಮ್ಗೆ ದ್ವಾರಪಾಲಕರಾಗಿ ಕಾಯ್ತಾ ಇರ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಅದು ಸಂತೋಷ ಎಂಥದ್ದು? ನಾವು ಸಾಮಾನ್ಯ ಕೇಳಿದ್ರೆ ಹ್ಯಾಪಿನೆಸ್ಸು, ಜಾಯ್ ಅಂತ ನಾವೇನು ಅನ್ಕೊಳ್ತೀವಿ. ಅದ್ರ ಡೆಫಿನೇಷನ್ನೇ ಯೋಗ ವಾಸಿಷ್ಠ ಬದಲಾಯಿಸ್ಬಿಡುತ್ತೆ. ಸಂತೋಷದ ಡೆಫಿನೇಷನ್ನು ಯೋಗ ವಾಸಿಷ್ಠಲ್ಲಿ ಕೇಳಕ್ಕೆ ಒಂಥರ ಚಂದ. ನಾವು ಬದುಕನ್ನು ನೋಡೋ ಬಗೆಯನ್ನೇ ಪೂರ್ಣವಾಗಿ ಅದು ನಮಗೆ ಬದಲಾಯಿಸಿ ಬೇರೆ ಒಂದು ಆಯಾಮವನ್ನ ಯೋಗ ವಾಸಿಷ್ಠ ನಮಗೆ ಕೊಡುತ್ತೆ. ಸಂತೋಷವೇ ಶ್ರೇಷ್ಠವಾದ ಶ್ರೇಯಸ್ಸು. ಸಂತೋಷವನ್ನೇ ಸುಖವೆನ್ನುವರು. ಸಂತುಷ್ಟನಾದವನಿಗೆ ಶ್ರೇಷ್ಠವಾದ ಶಾಂತಿಯು ಲಭಿಸುವುದು. ಸಂತೋಷವಾಗಿರುವ ಬುದ್ಧಿಯು ರಾಮ ಸಂಸಾರದಲ್ಲಿ ಎಷ್ಟೇ ಕಷ್ಟವಾದರೂ ತಳಮಳಿಸದೆ ದುರ್ಮಾರ್ಗವನ್ನು ಹಿಡಿಯದೇ ಇರುವುದು. ಯಾಕೆ ಮನುಷ್ಯಂಗೆ ಸಂತೋಷ ಬೇಕು ಅಂದ್ರೆ ಅವನಿಗಲ್ಲಿ ಸಂತೃಪ್ತಿ ಇದೆ. ಆಗ ಆತ ಅಡ್ಡದಾರಿಯನ್ನು ಹಿಡಿಯಲ್ಲ. ಓಹ್, ನನಗೀಗ ಪ್ರಮೋಷನ್ ಬೇಕಿತ್ತು, ಸಿಗ್ತಲ್ಲ, ಹೇಗಾದ್ರೂ ಮಾಡಿ ಪ್ರಮೋಷನ್ ತಗೋಬೇಕು, ಬೈ ಹುಕ್ ಆರ್ ಕ್ರುಕ್ ಅಂತೀವಲ್ಲ, ಅವಾಗ ಹೇಗಾದ್ರೂ ಮಾಡಿ ಬರುತ್ತೆ. ಹೇಗಾದ್ರೂ ಮಾಡಿ ನಾನು ದುಡ್ಡು ಸೇವ್ ಮಾಡಬೇಕು, ಹೇಗಾದ್ರೂ ಮಾಡಿ ನಾನು ಹೈಕ್ ತಗೋಬೇಕು, ಹೇಗಾದ್ರೂ ಮಾಡಿ ನನ್ನ ಹೆಂಡತಿ ನನ್ನ ಮಾತು ಕೇಳೋಂಗೆ ಮಾಡಬೇಕು, ಹೇಗಾದ್ರೂ ಮಾಡಿ ಗಂಡ ನನ್ನ ಮಾತು ಕೇಳೋಂಗೆ ಮಾಡಬೇಕು, ಹೇಗಾದ್ರೂ ಮಾಡಿ ಅಂತೀವಿ. ಯಾಕೆ ನಮಗೆ ಸಂತೋಷ ಇರಲ್ಲ? ಯಾವಾಗ ಸಂತೋಷ ಇರಲ್ಲ ಆವಾಗ ನಾವು ಒಂದಷ್ಟು ಕನ್ನಿಂಗ್ನೆಸ್ ಬೆಳೆಸ್ತೀವಿ, ಇಲ್ಲಾಂದ್ರೆ ಒಂದು ಅಡ್ಡದಾರಿ ಬೆಳೆಸ್ತೀವಿ, ಅಥವಾ ನಾವು ದ್ವೇಷವನ್ನು ಬೆಳೆಸ್ತೀವಿ, ಸುಳ್ಳನ್ನು ಬೆಳೆಸ್ತೀವಿ. ಏನಾದರೂ ಮಾಡಿ ಹೇಗೆ ನೇರವಾಗಿ ಹೋಗ್ಬೋದೋ ಅದನ್ನು ತೊರೆದು ಅಡ್ಡದಾರಿಯನ್ನು ಹಿಡಿತೀವಿ. ಅದು ಸುಳ್ಳಿರ್ಬೋದು, ಮೋಸ ಇರ್ಬೋದು, ಕಪಟ ಇರ್ಬೋದು, ನಾಟಕ ಇರ್ಬೋದು. ಒಂದಲ್ಲ ಒಂದು ರೀತಿ ನಮ್ಮದೇ ಆದಂತಹ ಒಂದಷ್ಟು ಅಡ್ಡ ದಾರಿಗಳನ್ನು ಹಿಡಿದು ನಾವು ಮತ್ತೆ ಅಧೋಮುಖವಾಗಿ ನಮ್ಮ ಮನಸ್ಸು ಮತ್ತು ಬುದ್ಧಿ ಚಲಿಸ್ತಾ ಹೋಗುತ್ತೆ. ಅದರಿಂದ ನಮಗೂ ದುಃಖ ಆಗುತ್ತೆ, ಇನ್ನೊಬ್ಬರಿಗೂ ದುಃಖ ಆಗುತ್ತೆ. ಆ ಸುಖ ದುಃಖದಲ್ಲ ಮತ್ತೆ ಅಂಟ್ಕೊಂಡು ಒದ್ದಾಡ್ತಿರ್ತೀವಿ. ಆ ಸಂತೋಷವನ್ನು ಕಳ್ಕೊತೀವಿ. ಯಾವಾಗ ಸಂತೋಷದಿಂದ ಇರ್ತೀವಿ ಆಗ ನಮ್ಮ ಮನಸ್ಸು ತಾನಾಗಿ ಅಡ್ಡದಾರಿ ಹಿಡಿಯಲ್ಲ. ಯಾಕೆಂದರೆ ಸಂತೃಪ್ತಿ ಇದೆ. ಅದನ್ನೇ ಯೋಗ ವಾಸಿಷ್ಠ ತುಂಬ ಚೆನ್ನಾಗಿ ಹೇಳುತ್ತೆ. ಬರದೇ ಇದ್ದುದರ ಬಗ್ಗೆ ವಾಂಛೆ ಇಲ್ಲದೆ ಬಂದುದನ್ನು ಬಂದ ಹಾಗೆ ಅನುಭವಿಸುತ್ತಾ ಯಾವನು ಸೌಮ್ಯವಾದ ಆಚರಣೆ ಉಳ್ಳವನಾಗಿ ಇರುವನೋ ಅವನನ್ನು ಸಂತುಷ್ಟ ಎನ್ನುವರು. ಸಂತುಷ್ಟಿಯಿಂದ ಸರ್ವಥಾ ತೃಪ್ತನಾದ ತುಂಬ ಮನಸ್ಸಿನ ಮಹಾತ್ಮನ ಮುಖದಲ್ಲಿ ಲಕ್ಷ್ಮೀದೇವಿಯು ಕ್ಷೀರ ಸಮುದ್ರದಲ್ಲಿ ನಲಿಯುವ ಹಾಗೆ ನಲಿಯುವಳು. ಯಾವಾಗ ಮನುಷ್ಯ ತನ್ನ ಪಾಲ್ಗೆ ಏನ್ ಬರುತ್ತೋ ಅದರಲ್ಲೇ ಸಂತೃಪ್ತಿಯನ್ನು ಕಂಡುಕೊಳ್ಳುತ್ತಾ, ಪ್ರಯತ್ನ ಪಟ್ಟು ಸಿಗದೇ ಇದ್ದಾಗ ಅದಕ್ಕಿಂತ ಬೈ ಹುಕ್ಕಾಡ್ಕಂತ ಹೋಗದೆ, ವಾಂಛೆ ಮಾಡಿಕೊಳ್ಳದೆ, ಆ ಒಂದು ಡಿಸೈರ್ನ ಗ್ರೀಡ್ ಮಾಡಿಕೊಳ್ಳದೆ, ನನ್ನ ಆಸೆಯನ್ನ ವಾಂಛೆ ಮಾಡಿಕೊಳ್ಳೋದು. ವಾಂಛೆ ಅಂದರೆ ನನಗೇನೋ ಬಯಕೆ ಆಗತ್ತೆ, ನಾನು ಇದು ಒಂದು ಫೋನ್ ತಗೋಬೇಕು ಅಂತ ಬಯಕೆ ಆಗತ್ತೆ. ಅದನ್ನ ಆರ್ಥಿಕ ಇದ್ರ ತಕ್ಕ ಮಟ್ಟಿಗೆ ಐಫೋನ್ 16 ಅಂತ, ಐಫೋನ್ 16, 17 ಅಂತ ಅನ್ಕೋಣ. ಅದನ್ನ ತಗೊಳ್ಳೋದಕ್ಕೆ ನನಗೆ ಆಸೆ ಆಗಿದೆ. ಅದು ತಪ್ಪಲ್ಲ. ಆಸೆ ಪಟ್ಟು ಅದು ನನಗೆ ಆರ್ಥಿಕವಾಗಿ ನನಗೆ ತಗೊಳ್ಳೋಕೆ ಸಾಧ್ಯ ಇಲ್ಲ ಅಂದ ತಕ್ಷಣ ನನ್ನ ಅದು ವಾಂಛೆಯಾದರೆ, ಇಲ್ಲಪ್ಪ ಇದು ನನ್ನ ಕೈಲಿ ತಗೊಳ್ಳೋಕ್ಕಾಗ್ತಾ ಇಲ್ಲ, ಸರಿ ಅದಕ್ಕೆ ಸಂಬಂಧಪಟ್ಟನ್ನು ಚೆನ್ನಾಗಿ ದುಡ್ದು, ಎಕ್ಸ್ಟ್ರಾ ದುಡ್ದು, ಮತ್ತೊಂದು ಮಾಡಿ ಸೇವಿಂಗ್ಸ್ ಮಾಡಿ ತಗೊಳ್ಳೋಣ ಅಂತ ಅನ್ಕೊಳ್ಳದೆ, ಅಯ್ಯೋ ನಂಗೆ ಸಿಗ್ತಾ ಇಲ್ಲ ಕುರುಕ್ತಾ ಕೂತ್ಕೊಂಡು ಅದು ವಾಂಛೆ ಆಗ್ಬಿಡುತ್ತೆ. ಅದ್ರೊಳಗಡೆ ಸುಪ್ತದಲ್ಲಿ ಕೊಳೆಯುತ್ತೆ ವಿಷಬೀಜವಾಗಿ ಅಂತ ಗುಂಡಪ್ಪ ಏನು ಹೇಳ್ತಾರೆ. ಆಸೆ ಹೋಗಿ ವಾಂಛೆ ಆಗಬಾರ್ದು. ಡಿಸೈರ್ ಹೋಗಿ ಗ್ರೀಡ್ ಆಗಬಾರ್ದು. ಆ ಥಿನ್ ಲೇಯರ್‌ನ ನಾವು ಕಾಪಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಇದು ಹೇಳ್ತಾ ಇದೆ, ನಾವು ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ಟಿದ್ದು ಸಿಗದೇ ಇದ್ದಾಗ ನಮಗದು ಕೊರಗಾಗಬಾರ್ದು. ವಾಂಛೆಯಿಂದ ಏನೂ ಆಗಬಾರ್ದು.
ನಮಗೆ ನಮ್ಮ ಪಾಲಿಗೆ ಏನು ಬರುತ್ತಲ್ಲಿ ಸಂತೃಪ್ತಿ ಇರಬೇಕು. ಅಂಥವನು ಖಂಡಿತ ಅವನು ಶಾಂತಿ ನೆಮ್ಮದಿಯಿಂದ ಬದುಕ್ತಾನೆ. ಯಾರು ಆ ರೀತಿ ಶಾಂತಿ ನೆಮ್ಮದಿಯಿಂದ ಬದುಕ್ತಾರೆ, ಅವರಲ್ಲಿ ಲಕ್ಷ್ಮಿ ರಾರಾಜಿಸ್ತಾಳೆ, ನಲಿತಾಳೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ, ಲಕ್ಷ್ಮಿ ಅಂದ್ರೆ ರಮೆ, ರಮೆ ಅಂದ್ರೆ ಸಂತೋಷ, ಸಂತೋಷದಿಂದ ಜೊತೆಗಿರುವವನು ರಮಾ ವಿನೋದಿತ. ಹಾಗಾಗಿ ಇಲ್ಲಿ ನಾವು ಯಾಕೆ ಮನುಷ್ಯನಿಗೆ ಸಂತೋಷ ಮುಖ್ಯ ಅಂದ್ರೆ, ನಾವು ಸಂತೋಷವಾಗಿದ್ದಾಗ ಮಾತ್ರ ಲಕ್ಷ್ಮಿ ಒಲಿಯಕ್ಕೆ ಸಾಧ್ಯ. ಎಲ್ಲಿ ಲಕ್ಷ್ಮಿ ಇರ್ತಾಳೋ ಅಲ್ಲಿ ಭಗವಂತ ಇದ್ದೇ ಇರ್ತಾನೆ. ಹಾಗೆ ಅಂತಹ ಸಂತೋಷವನ್ನೇ ಅರಿಸಿಕೊಂಡು ಬರುವಂತಹ ಹ್ಮ್, ಲಕ್ಷ್ಮಿ ಮತ್ತೆ ಭಗವಂತ ನಮ್ಮನ್ನ ಸಂತೋಷ ನಮ್ಮಲ್ಲೇ ಉಳಿದುಕೊಳ್ಳುವ ಹಾಗೆ ಕಾಪಾಡಲಿ ಅಂತ ಇಲ್ಲಿ ರಮಾ ರಮೆ ಅನ್ನೋ ಪದವನ್ನ ಇಲ್ಲಿ ಕನಕದಾಸರು ತುಂಬಾ ಚೆನ್ನಾಗಿ ಸೊಗಸಾಗಿ ಬೆಳೆಸಿದ್ದಾರೆ. ಸಂತುಷ್ಟಿಯಿಂದ ಸರ್ವಥಾ ತೃಪ್ತನಾದ ತುಂಬ ಮನಸ್ಸಿನ ಮಹಾತ್ಮನ ಮುಖದಲ್ಲಿ ಲಕ್ಷ್ಮೀದೇವಿಯು ಕ್ಷೀರ ಸಮುದ್ರದಲ್ಲಿ ನಲಿಯುವ ಹಾಗೆ ನಲಿಯುವಳು. ಅದಕ್ಕೇನೆ ನೋಡಿ ದಾಸರು ಹೇಳೋದು, ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ. ಅದು ಹ್ಮ್. ಹೇಗ್ ಬರಬೇಕು ಲಕ್ಷ್ಮಿ ಯಾಕೆ ಬರಬೇಕು ಅಂದ್ರೆ ಸಂತೋಷವನ್ನ ತರಬೇಕು. ಆಕೆ ರಮೆ ಆಗಿದ್ದಾಳೆ. ಆಕೆ ಸಂತೋಷವನ್ನ ತಂದು ಕೊಡಬೇಕು. ಆ ಸಂತೋಷ ಬಂದಾಗ ಚಿತ್ತದಿ ಹೊಳೆಯುವ ಪುತ್ಥಳಿ ಗೊಂಬೆ. ಆಕೆ ಎಲ್ಲಿದ್ದಾಳೆ ಲಕ್ಷ್ಮಿ ಅಂದ್ರೆ ಚಿತ್ತದಲ್ಲಿ ಹೊಳಿತಾಳೆ. ನಮಗೆ ಸಂತೋಷ ಎಲ್ಲಿ ಚಿತ್ತದಲ್ಲಿದೆ, ಚಿತ್ತನಲ್ಲಿ ಇದೆ. ಹಾಗೆ ನಾವು ಯೋಚನೆ ಮಾಡುವ ಬಗೆ ಬದಲಾಯಿಸಿಕೊಂಡಾಗ ಸಂತೋಷ ಇಲ್ಲೇ ಹೊಳೆಯುತ್ತೆ. ನಮ್ಮ ಚಿತ್ತಲ್ಲಿ ಹೊಳೆಯುತ್ತೆ. ನಮ್ಮೊಳಗೆ ಅರಿವಾಗಿ ನಮಗೆ ಸಂತೋಷ ಹೊಳೆಯುತ್ತೆ. ಹಾಗಾಗಿ ಚಿತ್ತದಿ ಹೊಳೆಯುವ ಪುತ್ಥಳಿ ಗೊಂಬೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಅದಕ್ಕೆ ದಾಸರು ಲಕ್ಷ್ಮೀ ಬಾರಮ್ಮ ಅಂತಲ್ಲಿ ಕೀರ್ತನೆಯನ್ನು ನಮ್ಗೆ ರಚಿಸಿಕೊಟ್ಟಿರೋದು. ಸಜ್ಜನಾನತ, ಸಜ್ಜನ ಮತ್ತೆ ಆನತ ಸೇರಿ ಸಜ್ಜನಾನತ ಆಗಿರೋದು. ಸಜ್ಜನರಿಂದ ಗೌರವದಿಂದ ನಮಸ್ಕರಿಸಲ್ಪಡುವವನು. ಸತ್ ಮತ್ತೆ ಜನ ಸೇರಿ ಸಜ್ಜನ ಆಗುತ್ತೆ. ಸಜ್ಜನರಿಂದ ಗೌರವದಿಂದ ನಮಸ್ಕರಿಸಲ್ಪಡುವವನು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮಾಮೂಲಿ ಜನ ಹೇಗೆ ನಮಸ್ಕರಿಸ್ತಾರೆ? ಸಜ್ಜನರು ನಮಸ್ಕರಿಸಕ್ಕೂ ಇವ್ರು ನಮಸ್ಕರಿಸಕ್ಕೂ ಭೇದ ಇದೆಯಾ? ಹಾಗಾದ್ರೆ ಸಜ್ಜನರು ಗೌರವದಿಂದ ನಮಸ್ಕರಿಸ್ತಾರೆ, ಮಾಮೂಲಿ ಜನ ಗೌರವದಿಂದ ನಮಸ್ಕರಿಸಲ್ವಾ? ಇದು ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ನಮ್ಮದೇನಿದ್ರುವೆ ಬೇಕು ಬೇಕು ಜಪ, ಅದು ಬೇಕು ಇದು ಬೇಕು, ಬೇಕಿದನಿಗೆ ಇನ್ನೊಂದು ಅಂತ ಗುಂಡಪ್ಪ ಹೇಳೋ ಹಾಗೆ ನಮಗೆ ಬೇಕಿನ ಜಪ, ನಮಗೆ ಭಗವಂತನ ಜೊತೆ ಬರೀ ಕೊಡುಕೊಳ್ಳುವಿಕೆ. ನನಗೆ ಅದು ಒಳ್ಳೇದು ಮಾಡು, ನಿಂಗೆ ಇಂಥ ವ್ರತ ತಗೋತೀನಿ, ನಂಗೆ ಅದು ಒಳ್ಳೇದು ಮಾಡು, ನಾನು ನಿಂಗೆ ಮುಡಿ ಕೊಡ್ತೀನಿ, ನನಗೆ ನನ್ನ ಕಷ್ಟದಿಂದ ಕಾಪಾಡು, ನಂಗೆ ಇದು ಮಾಡ್ತೀನಿ. ಇದು ಕೊಡುಕೊಳ್ಳುವಿಕೆ, ಭಗವಂತನ ಜೊತೆ ಕೊಡುಕೊಳ್ಳುವಿಕೆಯೇ ಆಗ್ಬಿಡುತ್ತೆ. ಅಲ್ಲೊಂದು ಟ್ರೇಡ್ ಆಗ್ಬಿಡುತ್ತೆ. ಆದರೆ ಸಜ್ಜನನಾದವನು ಭಗವಂತನ ಹಿರಿಮೆ, ಗರಿಮೆ, ಮಹಿಮೆಗೆ ಮನಸೋತು ನಿನ್ನ ಮುಂದೆ ನಾನು ಏನೂ ಅಲ್ಲಪ್ಪ ಅಂತ ಗೌರವದಿಂದ ನಮಸ್ಕರಿಸ್ತಾನೆ. ನಮಗೆ ಆ ಗೌರವ ಇಲ್ಲವೇ ಇಲ್ಲ. ನಮ್ಗೆ ಕಷ್ಟ ಬಂದಾಗ ಒಂದ್ಸಲ ನೆನಪಿಸ್ಕೊತೀವಿ, ಇಲ್ಲ ಮರ್ತ್ಬಿಡ್ತೀವಿ. ನಮ್ಮ ಕಷ್ಟ ಬಂದಾಗ ಅವ್ನು ಒಳ್ಳೇದು ಮಾಡಲಿವ, ಎಷ್ಟು ಪೂಜೆ ಮಾಡಿದ್ರೆ ಏನು ಪ್ರಯೋಜನ ಬಂತು? ದೇವ್ರು ನಮ್ಮ ಪಾಲಿಗೆ ಇಲ್ಲವೇ ಇಲ್ಲ, ಅವ್ನು ನಮ್ಮ ಪಾಲಿಗೆ ಕಣ್ಣು ಬಿಡ್ತಾ ಇಲ್ಲ ಅಂತ ಅವನ್ನ ಒಂದೊಂದ್ಸಲ ಅಪನಂಬಿಕೆನೂ ಮಾಡ್ಕೋತೀವಿ. ಅವನ ಮೇಲೆ ಕೋಪನೂ ಬರುತ್ತೆ, ಏನು ಬೇಕಾದ್ರೂ ಆಗ್ಬಿಡುತ್ತೆ ನಮಗೆ. ಇವತ್ತು ಯಾಕೋ ಮನಸ್ಸೇ ಇಲ್ಲ ದೇವ್ರ ಮೇಲೆ, ದೇವ್ರ ಪೂಜೆ ಮಾಡಕ್ಕೆ ಅಂದ್ಬಿಡ್ತೀವಿ. ನಮ್ಮ ಮೂಡ್ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ನಮ್ಮ ಮನೆ ದೇವ್ರ ಮನೆಯಲ್ಲಿ ದೇವ್ರ ಪೂಜೆ ಆಗಬೇಕು ಅನ್ನೋದು ಕೆಲವು ಸಲ ನಮ್ಮ ಮೂಡ್ ಮೇಲೂ ಡಿಪೆಂಡ್ ಆಗ್ಬಿಡುತ್ತೆ. ಆದರೆ ಸಜ್ಜನರು ಹಾಗೆ ಮಾಡಲ್ಲ. ಸದಾಕಾಲ ಭಗವಂತನ ಸ್ಮರಿಸ್ತಿರೋದ್ರಿಂದ ಅಂಥವರಿಂದ ಗೌರವದಿಂದ ನಮಸ್ಕರಿಸೋಕೆ ಸಾಧ್ಯ. ಯಾಕೆಂದ್ರೆ ಅಲ್ಲಿ ಏನೂ ಅಪೇಕ್ಷೆಗಳಿಲ್ಲ, ಯಾವ ನಿರೀಕ್ಷೆಗಳೂ ಇಲ್ಲ. ಲವ್ ಫಾರ್ ದ ಸೇಕ್ ಆಫ್ ಲವ್ ಆಗಿರುತ್ತೆ. ಅವರು ಗಾಡ್ ಲವಿಂಗ್ ಆಗಿರ್ತಾರೆ ಸಜ್ಜನರು. ಮಾಮೂಲಿ ಜನ ಗಾಡ್ ಫಿಯರಿಂಗ್ ಆಗಿರ್ತಾರೆ. ಹಾಗಾಗಿ ಸಜ್ಜನರಿಂದ ಗೌರವದಿಂದ ನಮಸ್ಕರಿಸಲ್ಪಡುವವನು ಅನ್ನೋ ಅರ್ಥ ಇಲ್ಲಿ ಕೊಟ್ಟು ನಾವು ಭಗವಂತನನ್ನ ಹೇಗೆ ನಮಸ್ಕರಿಸಬೇಕು ಅನ್ನೋದನ್ನ ಕನಕದಾಸರು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಈ ಸತ್ ಅನ್ನೋ ಪದ ತುಂಬಾ ಚೆನ್ನಾಗಿದೆ. ಅದನ್ನ ಕೃಷ್ಣ ಕೂಡ ಗೀತೆಯಲ್ಲಿ ಸೊಗಸಾಗಿ ಅದನ್ನ ಉ ಒಂದ್ ರೀತಿ ಕಾರ್ಯಗತಗೊಳಿಸುವಂತಹ ಅರ್ಥದಲ್ಲಿ, ಅನುಸಂಧಾನಕ್ಕೆ ಒಳಪಡಿಸುವಂತಹ ಅರ್ಥದಲ್ಲಿ ಕೃಷ್ಣ ನಮಗೆ ಸತ್ ಅನ್ನೋ ಪದವನ್ನ ಕಟ್ಕೊಡ್ತಾನೆ. ಸತ್ ಎಂದರೆ ಸದಾ ಇರುವುದು ಮತ್ತು ಎಲ್ಲರಿಗೂ ಹಿತವನ್ನು ಬಯಸುವ ಭಾವನೆ. ಹಿತಕರವಾದ ಕರ್ಮ ಎಂಬ ಅರ್ಥವೂ ಇದೆ. ಯಜ್ಞ, ದಾನ, ತಪಸ್ಸುಗಳಲ್ಲಿನ ಅರಿವನ್ನು ಸತ್ಯ ಎನ್ನುತ್ತಾರೆ. ಸದುದ್ದೇಶದ ಕರ್ಮಗಳನ್ನು ಸತ್ ಎನ್ನುತ್ತಾರೆ. ಗುಂಡಪ್ಪ ಹೇಳ್ದಂಗೆ ಜಗದ ಕಲ್ಯಾಣದಲ್ಲಿ ಲೋಕ ಕಲ್ಯಾಣವನ್ನು ನಾವು ಇನ್ನೊಬ್ಬರ ಒಳಿತಲ್ಲಿ ನಮ್ಮ ಒಳಿತನ್ನ ಕಾಣುವವನು ಆತ ಸಜ್ಜನ. ಅಂಥವನು ಗೌರವದಿಂದ ನಮಸ್ಕರಿಸಲ್ಪಡುವವನು. ಹಾಗಿದ್ದಾಗ ನಾವು ಕೂಡ ಆ ರೀತಿ ಸಜ್ಜನರಾಗಬೇಕು. ಆ ರೀತಿ ಸಜ್ಜನರಾಗುವಾಗ ನಾವು ಇನ್ನೊಬ್ಬರ ಒಳಿತಿಗೆ ನಾವು ಕೆಲಸ ಮಾಡುವಾಗ ಅಡಚಣೆಯಾಗದಂತೆ ಕಾಪಾಡಬೇಕಾದನು ಅವನಾದ್ದರಿಂದ ಇಲ್ಲಿ ಸಜ್ಜನರಿಂದ ಪೂಜೆ ಆಗ್ತಿದೆಯಲ್ಲಪ್ಪ, ನಾನು ಸಜ್ಜನರ ಹಾಗೆ ನಾನು ಪರಿವರ್ತನೆ ಆಗಿ ಶುರು ಮಾಡ್ತೀನಿ, ನನ್ನನ್ನು ಕಾಪಾಡು, ಸಜ್ಜನನಾಗಿ ಉಳಿಸಿಕೊಳ್ಳುವುದಕ್ಕೆ ನನ್ನನ್ನು ನಾನು ಸಜ್ಜನನಾಗಿ ಉಳಿಸಿಕೊಳ್ಳುವ ಹಾಗೆ ನನ್ನನ್ನು ಕಾಪಾಡು ಅಂತ ಕನಕದಾಸರಿ ನಮಗೆ ಹೇಳ್ತಾ ಇದ್ದಾರೆ. ಹಿಂಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತ. ನಿಖಿಲ ಗುಣ ಭರಿತ, ನಿಖಿಲ ಅಂದರೆ ಎಲ್ಲವೂ ಅಥವಾ ಸಮಸ್ತ, ಎಲ್ಲಾ ಗುಣಗಳಿಂದ ಕೂಡಿದವನು. ಅಲ್ಲ, ಭಗವಂತ ನಿರ್ಗುಣ ಅಂತಾರೆ, ಇಲ್ಲಿ ನೋಡ್ರಿ ಎಲ್ಲಾ ಗುಣಗಳಿಂದ ಅಂತಾರೆ. ಹಾಗಾದ್ರೆ ಭಗವಂತ ನಿರ್ಗುಣನ ಸಗುಣನನ್ನೋ ಒಂದು ದ್ವಂದ್ವ ನಮಗೆ ಮೂಡಲು ಸಹಜ. ಆತ ಹೇಗಿದ್ದನೋ ಹಾಗಿದ್ದಾನೆ. ವ್ಯವಹಾರಕ್ಕೆ ಅಂತ ಬಂದಾಗ ಆತನಲ್ಲಿ ಗುಣಗಳು ವ್ಯಕ್ತವಾಗುತ್ತೆ.
ಆ ಗುಣಗಳು ಒಂದೆರಡಲ್ಲ, ನೂರಾರು ಗುಣಗಳು. ನಮಗದನ್ನ ಗ್ರಹಿಸೋಕೆ ಕಷ್ಟ ಆಗತ್ತೆ. ಅದಕ್ಕೆ ಕೃಷ್ಣ ಏನ್ ಹೇಳ್ತಾನೆ ಗೀತೆಯಲ್ಲಿ, ಎಲ್ಲರಿಗೂ ನಿರ್ಗುಣ ಉಪಾಸನೆ ಸಾಧ್ಯ ಆಗಲ್ಲ. ಹಾಗೆ ಸಗುಣ ಉಪಾಸನೆಯಿಂದ ಬರ್ಬೋದು ನೀವು. ನಿಮ್ಮ ಕರ್ಮವನ್ನೇ ಪೂಜೆಯನ್ನಾಗಿಸಿಕೊಂಡು ಕರ್ಮಯೋಗದಲ್ಲಿದ್ದರೆ ಅದೇ ನನ್ನ ಉಪಾಸನೆ. ನೀವು ಸಗುಣೋಪಾಸನೆಗೆ ತೊಡಗಬಹುದು ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಅದಕ್ಕೆ ಕೆಲವರಿಗೆ ನಿರ್ಗುಣವೇ ಸುಲಭ ಆಗೋದ್ರಿಂದ ಕಬೀರದಾಸರು ನಿರ್ಭಯ್ ನಿರ್ಗುಣ ಗುಣರೇ ಗಾವುಂಗ ಅಂತ ಅ ಕಬೀರದಾಸ್ ಕಡೆ ದೋಹದಲ್ಲಿ ಹೇಳ್ತಾರೆ. ನಾನು ನಿರ್ಭಯನಾಗಿ, ನಾನು ನಿರ್ಗುಣವನ್ನೇ ಹಾಡ್ತೀನಿ. ಓಂಕಾರ ಉಪಾಸನೆಗೆ ನಾನು ನೇರವಾಗಿ ತೊಡಗ್ಬಿಡ್ತೀನಿ. ಸಗುಣ ಉಪಾಸನೆಗೆ ಬರಲ್ಲ. ನಿರ್ಗುಣದಲ್ಲೇ ಹೋಗ್ತೀನಿ ನಾನು ಅಂತ ಕಬೀರದಾಸ್ ಹೇಳ್ತಾರೆ. ಎಲ್ರಿಗೂ ಅದು ಸಾಧ್ಯವಾಗದೇ ಅ ಇರುವುದರಿಂದ ಅಲ್ಲಿ ಸಗುಣ ಉಪಾಸನೆಗೆ ಬರ್ತಾರೆ. ಸಗುಣ ಉಪಾಸನೆ ಅಂತ ಬಂದಾಗ ಒಂದೆರಡು ವ್ಯವಹಾರ ಅಲ್ಲ. ಜಗತ್ತನ್ನು ಸೃಷ್ಟಿ ಮಾಡಬೇಕು, ಅದು ನಡೆಸಬೇಕು, ಮತ್ತು ಅದನ್ನು ಕೊನೆಗೊಳಿಸಬೇಕು. ನಮ್ಮ ಕರ್ಮಗಳಿಗೆ ಫಲವನ್ನು ಕೊಡಬೇಕು. ನಾನು ಜ್ಞಾನಕ್ಕೆ ಕೂತ್ಕೋತೀನಿ ಅಂದ್ರೆ ಜ್ಞಾನವಾಗಿ ನನ್ನ ಪಾಲಿಗೆ ಬರಬೇಕು. ನಾನು ಉ ನನ್ನ ಸಮಸ್ಯೆ ಇದ್ದಾಗ ನನ್ನ ರಕ್ಷಿಸೋದಕ್ಕೆ ಒಂದು ರಕ್ಷಣೆಯಾಗಿ ಬರಬೇಕು. ಹಲವಾರು ಕೆಲಸಗಳು ಆತನಿಗೆ ಇರೋದ್ರಿಂದ ಆತನಿಗೆ ಹಲವಾರು ಗುಣಗಳು. ನಮಗೆ ಅಮ್, ಸ್ಕೂಲ್ಗೆ ಹೋದಾಗ ಸ್ಟೂಡೆಂಟ್ ಆಗಿರ್ತೀವಿ, ಮನೆಗೆ ಬಂದ ಮಗನಾಗಿರ್ತೀವಿ, ನಾವು ಸೀನಿಯರ್ಸ್‌ಗೆ ಜೂನಿಯರ್ ಆಗಿರ್ತೀವಿ, ನಮ್ಮ ಜೂನಿಯರ್ಸ್‌ಗೆ ನಾವು ಸೀನಿಯರ್ ಆಗಿರ್ತೀವಿ. ಬರೀ ಒಂದು ಕಡೆ ಅಷ್ಟೆಲ್ಲ ಪಾತ್ರ ಇರುತ್ತೆ. ನಾವು ದೊಡ್ಡವರಾಗ್ತಾ ಆಗ್ತಾ ಗೆಳೆಯರು ಜಾಸ್ತಿ ಆದಾಗ ಕ್ಲೋಸ್ ಫ್ರೆಂಡಿಗೆ ಬೇರೆ ಥರ, ಮಾಮೂಲಿ ಫ್ರೆಂಡಿಗೆ ಬೇರೆ ಥರ, ನಮ್ಮ ಕಂಡ್ರೆ ಆಗದೋರ ಜೊತೆ ಬೇರೆ ಥರ, ಎಲ್ಲ ಗುಣಗಳು ಬಂದ್ಬಿಡುತ್ತೆ. ನನ್ನ ಕಂಡ್ರೆ ಆಗದೋರ ಜೊತೆಗೆ ಯಾವ ಗುಣ ನಾನು ವ್ಯಕ್ತಪಡಿಸನೋ ಅದೇ ಗುಣವನ್ನು ನಾನು ನನ್ನ ಇಷ್ಟಪಡೋ ವ್ಯಕ್ತಿ ಜೊತೆಗೆ ಆ ಗುಣವನ್ನು ವ್ಯಕ್ತಪಡಿಸಲ್ಲ. ನನ್ನ ವ್ಯವಹಾರಗಳು ಉ ಹೆಚ್ಚಾಗ್ತಾ ಆಗ್ತಾ ಅದರ ವ್ಯಾಪ್ತಿ ಜಾಸ್ತಿ ಆಗ್ತಾ ನನ್ನ ನನ್ನ ಪಾತ್ರಗಳು ಹೆಚ್ಚಾಗತ್ತೆ. ಪಾತ್ರಗಳು ಹೆಚ್ಚಾದ ಹಾಗೇನೆ ಆ ಪಾತ್ರಗಳಿಗೆ ತಕ್ಕಂಥ ಗುಣಗಳು ನಮ್ಮಲ್ಲಿ ಮೂಡ್ತಾ ಹೋಗುತ್ತೆ. ನಮಗೆ ಇಷ್ಟು ಗುಣಗಳಿರಬೇಕಾದ್ರೆ ಎಲ್ಲವನ್ನು ನಿಭಾಯಿಸುವಂಥ ಭಗವಂತನಿಗೆ ಇನ್ನೆಷ್ಟು ಗುಣಗಳಿರಬೇಡ. ಅವನದಷ್ಟೆಲ್ಲ ವ್ಯವಹಾರ ಇರೋದ್ರಿಂದ ಆತನಿಗೆ ಹಲವಾರು ಗುಣಗಳಿದೆ. ಎಲ್ಲ ಥರ ಗುಣಗಳಿಂದನೂ ತುಂಬಿದ್ದಾನೆ ಆತ. ಅದು ಸಗುಣ ಅಂದ್ರೆ ಬರೀ ಸಗುಣ ಅಂತಲ್ಲ, ಗುಣಗಳಿರುವವನು ಅಂತಲ್ಲ. ಎಷ್ಟು ಗುಣ ಅಂದ್ರೆ ಅಸಂಖ್ಯಾತ ಗುಣಗಳು. ಎಲ್ಲಾ ರೀತಿಯ ಗುಣಗಳು ಆತನಲ್ಲಿ ಇದೆ. ಹಾಗಾಗಿ ಎಲ್ಲಾ ಗುಣಗಳು ನಿನ್ನಲ್ಲಿ ಇರುವುದರಿಂದ ನನ್ನನ್ನು ಕಾಪಾಡುವ ಗುಣ ಕೂಡ ನಿನಗಿದೆಯಲ್ಲ, ಹಾಗಾಗಿ ನೀನನ್ನ ರಕ್ಷಿಸು ಅಂತ ಕೇಳ್ಕೊ ಅಂತ ಕನಕದಾಸ ನಮ್ಗೆ ಹೇಳ್ತಾರೆ. ಭಾವಜಾರಿ ಪ್ರಿಯ. ಭಾವ ಜ ಅರಿ ಪ್ರಿಯ. ಭಾವ ಅಂದರೆ ಮನಸ್ಸು, ಜ ಅಂದರೆ ಹುಟ್ಟಿದವನು, ಭಾವಜ ಅಂದರೆ ಕಾಮ ಅಥವಾ ಮನ್ಮಥ, ಅರಿ ಅಂದರೆ ಶತ್ರು. ಮನ್ಮಥನಿಗೆ ಶತ್ರುವಾದವನು ಅಂದರೆ ಶಿವ. ಶಿವನಿಗೆ ಪ್ರಿಯನಾದವನು ಎಂದರ್ಥ. ಶಿವನನ್ನು ಪ್ರೀತಿಸುವವನು ಎನ್ನುವ ಅರ್ಥವೂ ಇದೆ. ಶಿವನಿಂದ ಪ್ರೀತಿಗೊಳ್ಳುವವನು ಅಂತ ಅನ್ಕೋಬಹುದು, ಅಥವಾ ಶಿವನನ್ನ ಇವನು ಪ್ರೀತಿ ಮಾಡ್ತಾನೆ ಅಂತ ಅನ್ಕೋಬಹುದು. ಈ ಹೆಸರು ಯಾಕೆ ಮುಖ್ಯ ಆಗತ್ತೆ ಅಂದ್ರೆ, ಶಿವ ಹೇಗಿದ್ರುವೆ ಮನ್ಮಥನನ್ನ ಕಾಮವನ್ನ ಸುಟ್ಟವನು. ಕಾಮನನ್ನ ಸುಟ್ಟವನು ಇಷ್ಟಪಡ್ತಾನೋ ಹಾಗಿದ್ರೆ, ನಾನು ಕಾಮವನ್ನ ಸುಡ್ತೀನಪ್ಪ. ನಾನು ಕಾಮವನ್ನ ಸುಡುವುದರಲ್ಲಿ ನನ್ನ ಕಾಪಾಡು. ಕಾಮದಿಂದ ನನ್ನನ್ನ ಕಾಪಾಡು. ನನ್ನನ್ನ ಆಸೆಗಳಿಂದ ನನ್ನನ್ನ ಕಾಪಾಡು. ಹೇಗೆ ಶಿವನನ್ನ ಹೇಗೆ ನೀ ಪ್ರೀತಿ ಆದ್ನೋ, ಹಾಗೆ ನಾನು ಕೂಡ ಶಿವನ ಹಾಗೆಯೇ ನನ್ನ ಜ್ಞಾನದ ಕಣ್ಣಿನಿಂದ ನನ್ನಲ್ಲಿರುವಂತಹ ಕಾಮನೆಗಳನ್ನ ಸುಟ್ಟಾಕ್ತೀನಿ. ನೀನು ನನ್ನನ್ನು ಅಷ್ಟೇ ಪ್ರೀತಿಯಿಂದ ಅ, ಇದು ನೋಡ್ಕೊಳ್ತಾ ನನ್ನ ಕಾಪಾಡು ಅಂತ ಕನಕದಾಸರು ಈ ರೀತಿ ಎಷ್ಟು ಅ, ಸೊಗಸಾಗಿ ಒಂದೇ ಹೆಸರಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ರೀತಿಯ ಅರ್ಥಗಳನ್ನ ಕಲ್ಪಿಸಿ ಕೊಡ್ತಾರೆ ನೋಡಿ. ನಿರಾಮಯ ಅಂದರೆ ರೋಗರಹಿತನು. ಆರೋಗ್ಯವಂತನು ನಮ್ಮ ಆರೋಗ್ಯವನ್ನು ರಕ್ಷಿಸಲಿ ಎನ್ನುವ ಭಾವ. ನಮಗೆ ಜ್ವರ ಬಂದಿರುತ್ತೆ, ಕ್ಲಿನಿಕ್ ಹೋಗ್ತೀವಿ. ಅಲ್ಲಿ ಡಾಕ್ಟರ್‌ಗೆ ಜ್ವರ ಬಂದಿದ್ರೆ ನಮ್ಗೆ ಭಯ ಆಗುತ್ತೆ ಸ್ವಲ್ಪ. ಆತ ಹೇಗಿದ್ರು ಮೆಡಿಸಿನ್ ಕೊಡ್ತಾನೆ. ಬಟ್ ನಮಗೆ ಭಯ ಆಗುತ್ತೆ. ಅಯ್ಯೋ! ಡಾಕ್ಟರ್‌ಗೆ ಜ್ವರ ಬಂದ್ಬಿಟ್ಟಿದೆ ಅಂತ. ಹಾಗೆ ನಮ್ಮ ರೋಗಗಳನ್ನ ನಿವಾರಿಸೋದಕ್ಕೆ, ಅದನ್ನ ಹೋಗಲಾಡಿಸಕ್ಕೆ ರೋಗವಿಲ್ಲದೆ ಇರುವಂಥವನು ಬೇಕಿದೆ. ಹಾಗಾಗಿ ನಮ್ಮ ರೋಗ ಅಂದ್ರೆ ಅದೇ ನಮ್ಮ ಅಜ್ಞಾನ, ಮಮಕಾರ, ಅಹಂಕಾರ, ಅರಿಷಡ್ ವರ್ಗಗಳು, ಈ ತ್ರಿಗುಣಗಳು, ಇವುಗಳೇ ನಮ್ಮ ರೋಗ. ಈ ರೋಗವನ್ನ ಸರಿಪಡಿಸುವುದಕ್ಕೆ, ಅದು ಯಾವುದಕ್ಕೂ ಅಂಟಿಕೊಳ್ಳದೇ ಇರುವಂತಹ, ಯಾವುದರಿಂದಲೂ ಘಾಸಿಯಾಗದೇ ಇರುವಂತಹ ಒಬ್ಬ ಆರೋಗ್ಯಕರ ಭಗವಂತ ಇದ್ದಾನೆ. ಅವನು ನಮ್ಮ ಆರೋಗ್ಯವನ್ನ ಕಾಪಾಡಲಿ. ಇದೆಲ್ಲ ಅನವಶ್ಯಕ ರೋಗಗಳಿಂದ ನಮ್ಮನ್ನ ಕಾಪಾಡಲಿ. ಆತ ನನ್ನ ಪಾಲಿಗೆ ವೈದ್ಯನಾರಾಯಣನಾಗಿ ಬರಲಿ, ವೈದ್ಯನಾಥನಾಗಿ ಬರಲಿ ಅಂತ ಇದೊಂದು ಕೋರಿಕೆ ಭಗವಂತನಲ್ಲಿ. ರಾವಣಾಂತಕ, ರಾವಣನನ್ನ ಕೊನೆಗೊಳಿಸಿದವನು ಅಂದರೆ ರಾಮ. ಪಂಚಕರ್ಮೇಂದ್ರಿಯಗಳು, ಪಂಚಕಾಮೇಂದ್ರಿಯಗಳ ತಲೆಗೆ ಹಾಕ್ಕೊಂಡಿದ್ರೆ ನಾವುಗಳೇ ರಾವಣ. ಅಂತಹ ನಮ್ಮ ಅಜ್ಞಾನದಲ್ಲಿ ಮುಳುಗಿದ್ದಾಗ, ನಮ್ಮ ಬರೀ ಇಂದ್ರಿಯಗಳ ಒಳಗೆಯೇ ನಾವು ಆ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಗ, ಕಣ್ಣಿಗೆ ನೋಡುವುದರಲ್ಲೇ ಬರೀ ಆನಂದವನ್ನ ಕಾಣ್ತಾ, ಬರೀ ಪ್ರಪಂಚದ ವಿಷಯಗಳನ್ನೇ ಕಿವಿಗೆ ಬೀಳ್ಕೊಂಡು ಅದರಲ್ಲೇ ಮುಳುಗಿ ಹೋಗಿ, ಅನವಶ್ಯಕ ಮಾತುಗಳಾಡ್ತಾ, ಅನವಶ್ಯಕ ಮನಸ್ಸಿಂದ ಯೋಚನೆ ಮಾಡ್ತಾ, ಇದರಲ್ಲೇ ತೊಡಗಿಕೊಂಡಿದ್ದಾಗ ನಾವು ರಾವಣರೇ. ಅಂತಹ ರಾವಣನನ್ನ ಕೊಂದು ನನ್ನಲ್ಲಿ ಜ್ಞಾನವು ಮೂಡಲಿ. ಹಾಗಾಗಿ ನನ್ನನ್ನ ಜ್ಞಾನದ ಕಡೆಗೆ ಹೋಗುವ ಹಾಗೆ ರಾವಣನನ್ನ ಕೊಂದು ನನ್ನನ್ನ ಕಾಪಾಡು. ನನ್ನಲ್ಲಿರುವ ರಾವಣನನ್ನ ಕೊಂದು ನನ್ನನ್ನ ಕಾಪಾಡು ಅಂತ ಇಲ್ಲಿ ಕೇಳ್ಕೊತಾ ಇದ್ದಾರೆ. ದೇವ, ದೇವ ಅಂದರೆ ಬೆಳಕು.
ಅಸುರ ವಿರೋಧಿ. ನಮ್ಮಲ್ಲಿರುವ ಅಸುರರನ್ನು ವಿರೋಧಿಸಿ ನಮ್ಮನ್ನು ಪಾರು ಮಾಡು ಎಂದು ಭಾವ. ಆತ ಬೆಳಕಾಗಿದ್ದಾನೆ, ಬೆಳಕಿಗೇ ಬೆಳಕಾಗಿದ್ದಾನೆ. ಹಾಗೆ ಅಸುರ ವಿರೋಧಿ. ಯಾರು ಸುರಾಪಾನ ಮಾಡಿಲ್ಲವೋ ಅವರು ಅಸುರರು. ಸುರ ಅಂದ್ರಲ್ಲಿ ಅಮೃತ. ಯಾರು ಅಮೃತವನ್ನ ಉ ಪಾನ ಮಾಡಿಲ್ವೋ ಅವರ ವಿರೋಧಿ. ಅಂದರೆ ಉ ನಾವು ಯಾರು ಯೋಗ ಮಾರ್ಗದಲ್ಲಿ ನಡೆದು, ಆ ಯೋಗ ಮಾರ್ಗದಲ್ಲಿ ಭಗವಂತನ ಆನಂದವನ್ನ ಅನುಭವಿಸ್ತಾ ಇದ್ದಾರೆ, ಅವರಿಗೆ ಏನಾದರೂ ಹಾನಿ ಉಂಟಾಗುವುದಿದ್ದರೆ ಅವರನ್ನು ನೀನು ಕಾಪಾಡ್ತಿಯಲ್ಲ, ಹಾಗೆ ನಮ್ಮನ್ನು ಕಾಪಾಡು. ನಾನು ಅದೇ ಹಾದಿಯಲ್ಲಿ ನಡಿಬೇಕು ಅಂತಿದ್ದೀನಪ್ಪ. ಜ್ಞಾನ ಮಾರ್ಗದಲ್ಲಿ ನಡಿಬೇಕು ಅಂತಿದ್ದೀನಿ. ಹಾಗಿದ್ದಾಗ ನನಗೆ ಸತ್ಸಂಗದಲ್ಲಿ ಇರೋಕ್ಕಿಷ್ಟ. ನನಗೆ ದುಷ್ಟರ ಸಂಗ ಬೇಡ. ಹಾಗಾಗಿ ದುಷ್ಟರ ಸಂಗದಿಂದ ನನ್ನನ್ನು ಕಾಪಾಡು, ರಕ್ಷಿಸು ನಮ್ಮನ್ನ ಅಂತ ಕನಕದಾಸರು ನಮಗೆ ಕೇಳ್ಕೊಳ್ಳೋದಕ್ಕೆ ಹೇಳ್ತಿದ್ದಾರೆ. ಹಾಗೆ ಎಲ್ಲರೂ ಆ ರೀತಿ ಕೇಳಿಕೊಂಡು ಭಗವಂತ ಎಲ್ಲರನ್ನೂ ಕಾಪಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗ್ತೀನಿ. ನಮಸ್ಕಾರ.